ಹಾಯ್ ಹಲೋ ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ರಾಮ್ ಬಡಿಗೇರ್. ಬಿಹಾರದಲ್ಲಿ ಎನ್ಡಿಎ ಸುನಾಮಿ, ಕೊಚ್ಚಿ ಹೋದ ಮಹಾಗಠಬಂಧನ್. ಅಂದು ತಾಯಿ ಸೋಲು, ಇಂದು ಗೆಲುವಿಗಾಗಿ ಪರದಾಡಿದ ಪುತ್ರ. ಎನ್ಡಿಎ ಕೂಟಕ್ಕೆ ಮತ್ತೊಬ್ಬ ಭರವಸೆಯ ನವನಾಯಕನ ಎಂಟ್ರಿ. ತೇಜಸ್ವಿ ಯಾದವ್ ಮಾಡಿದ ಶಪಥ ವಿಫಲಗೊಂಡಿದ್ದು ಹೇಗೆ? ತಂದೆಗೆ ತಕ್ಕ ಮಗನಾಗಿದ್ದು ಹೇಗೆ ಪಾಸ್ವಾನ್ ಕುಡಿ? ಬುದ್ಧನ ನಾಡಿನಲ್ಲಿ ಹೊಸ ಗೆಲುವಿಗೆ ಮುನ್ನುಡಿ ಬರೆದವರು ಇವರು. ಎನ್ಡಿಎ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಪಡೆದಿದ್ದು ಹೇಗೆ? ನ ಭೂತೋ ನ ಭವಿಷ್ಯತಿ ಅನ್ನೋ ಫಲಿತಾಂಶ ಆಚೆ ಬರೋದಕ್ಕೆ ಕಾರಣ ಏನು? ಇದೇ ಈ ಹೊತ್ತಿನ ವಿಶೇಷ. ಸೋತ ಮಗ ಗೆದ್ದ ಮಗ. ಬಿಹಾರದಲ್ಲಿ ಇದೇ ಮೊದಲ ಬಾರಿಗೆ ದ್ವಿಶತಕ ಬಾರಿಸಿದ ಎನ್ಡಿಎ ಮೈತ್ರಿಕೂಟ ನಿತೀಶ್ ಕುಮಾರ್ ಗೆಲುವಿನ ನಾಗಾಲೋಟಕ್ಕೆ ಬೀಳಲಿಲ್ಲ ಬ್ರೇಕ್. ನಿತೀಶ್ ಮೋದಿಗೆ ಮಹಾಗಠಬಂಧನ್ ಛಿದ್ರ. ಬುದ್ಧನ ಭೂಮಿಯಲ್ಲಿ ಗೆದ್ದು ಬೀಗಿದ ಎನ್ಡಿಎ. ನಾನೇ ಸಿಎಂ ಎಂದು ಬೀಗಿದ್ದ ತೇಜಸ್ವಿ ಯಾದವ್ ಎಡವಿದ್ದೆಲ್ಲಿ? ಲಾಲು ಪುತ್ರನಿಗೆ ಸಿಎಂ ಲಾಡು ಸಿಗಲಿಲ್ಲವೇಕೆ? ಚಿರಾಗ್ ಪಾಸ್ವಾನ್ ಎಂಬ ಯುವ ಶಕ್ತಿ ಎನ್ಡಿಎಗೆ ನೂರಾನೇ ಬಲ ತಂದುಕೊಟ್ಟಿದ್ದು ಹೇಗೆ? ಅಂದು ತಾಯಿಯನ್ನ ಸೋಲಿಸಿದ ಸಾಮಾನ್ಯ ಕಾರ್ಯಕರ್ತ ಇಂದು ಮಗನ ಗೆಲುವಿಗೂ ಕಂಟಕವಾಗಿ ನಿಂತಿದ್ದು ಹೇಗೆ? ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. परिवर्तन होना तय है और 18 तारीख को आप लोग लिख के रख लीजिए. हम लोग ओथ के लिए जाएंगे और नौकरी वाली सरकार आने वाली है. नौकरी वाली सरकार आएगी और कलम राज स्थापित करेंगे हम. ಎಸ್, ಇದು ತೇಜಸ್ವಿ ಯಾದವ್ ಮಾಜಿ ಸಿಎಂ ಪುತ್ರನ ಮಾತುಗಳು. ಚುನಾವಣೆಗೂ ಮುಂಚೆಯೇ ಅತಿ ಆತ್ಮವಿಶ್ವಾಸದಲ್ಲಿದ್ದರು ತೇಜಸ್ವಿ ಯಾದವ್. ಈ ಬಾರಿ ಬಿಹಾರದಲ್ಲಿ ಮತ್ತೆ ಯಾದವ ಕುಲ ಪಟ್ಟಕ್ಕೆ ಬರಲಿದೆ. ನವೆಂಬರ್ 18ನೇ ತಾರೀಕಿಗೆ ನಾವು ಪ್ರಮಾಣ ವಚನ ಸ್ವೀಕರಿಸುವುದು ನಿಶ್ಚಿತ ಅಂತಲೇ ಹೇಳಿದ್ದರು. ಆದರೆ ಈಗ ಬಿಹಾರ ಚುನಾವಣಾ ಫಲಿತಾಂಶ ಆಚೆ ಬಂದಿದೆ. ತೇಜಸ್ವಿ ಯಾದವ್ ಕಂಡ ಕನಸು ನುಚ್ಚು ನೂರಾಗಿದೆ. ಈ ಹಿಂದೆ ಎಂದೂ ಕಾಣದ ಮಟ್ಟಿಗೆ ಸೋಲು ಕಂಡಿದೆ. ಒಂದು ಕಾಲದಲ್ಲಿ ಅಧಿಕಾರದ ಸುಪ್ಪತ್ತಿಗೆ ಮೇಲೆ ಕುಳಿತು ನಿರಂತರವಾಗಿ ಆಳಿದ ಪಕ್ಷ ಈಗ ಅದೇ ಬಿಹಾರದಲ್ಲಿ ಈಗ ಧೂಳಿಪಟವಾಗಿದೆ. ಬಿಹಾರದಲ್ಲಿ ಧೂಳಿಪಟವಾದ ಲಾಲು ಪಕ್ಷ ಆರ್ಜೆಡಿ. ತೇಜಸ್ವಿ ಯಾದವ್ ಕನಸು ನುಚ್ಚು ನೂರಾಗಿದ್ದು ಹೇಗೆ? ತೇಜಸ್ವಿ ಯಾದವ್ ಒಂದು ಕಾಲದಲ್ಲಿ ತಂದೆ ಮತ್ತೆ ತಾಯಿಯೂ ಸಿಎಂ ಹುದ್ದೆಯನ್ನ ಅಲಂಕರಿಸಿದವರು. ಬಿಹಾರದಲ್ಲಿ ತಮ್ಮದೇ ಒಂದು ಛಾಪು ಮೂಡಿಸಿದವರು. ತಂದೆಯ ಅನುಭವ, ಒಂದು ಪ್ರಬಲ ಸಮುದಾಯ ಬೆನ್ನಿಗೆ ಇತ್ತು. ಇದೆಲ್ಲವೂ ಇದ್ದು ಬುದ್ಧನ ನಾಡಿನಲ್ಲಿ ಗೆದ್ದು ಬೀಗುವಲ್ಲಿ ತೇಜಸ್ವಿ ಯಾದವ್ ವಿಫಲರಾಗಿದ್ದಾರೆ. ಕಳೆದ ಬಾರಿಗಿಂತಲೂ ಅತ್ಯಂತ ಕಡಿಮೆ ಸ್ಥಾನಗಳನ್ನು ಪಡೆದು ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಪಕ್ಷ ಧೂಳಿಪಟವಾಗಿದೆ. ತೇಜಸ್ವಿ ಯಾದವ್ ಈ ಬಾರಿ ಗೆಲುವು ನಮ್ಮದೇ ಅಂತ ಘೋಷಿಸಿದ್ದರು. ಆದರೆ ಮತದಾರ ಅವರ ಆತ್ಮವಿಶ್ವಾಸಕ್ಕೆ ತಣ್ಣೀರು ಎರಚಿದ್ದಾರೆ. ಅದಕ್ಕೆ ಹಲವಾರು ಕಾರಣಗಳು ಕೂಡ ಇವೆ. ಮೊದಲನೇದಾಗಿ ತೇಜಸ್ವಿ ತೋರಬೇಕಾದ ವಿಪಕ್ಷ ನಾಯಕನ ಛಾತಿಯನ್ನ ತೋರಲಿಲ್ಲ. ಆಡಳಿತ ಪಕ್ಷದ ವಿರುದ್ಧದ ಹೋರಾಟ ಕೇವಲ ಭಾಷಣಕ್ಕೆ ಸೀಮಿತವಾಗಿ ಮಾಡಿಕೊಂಡ್ರು. ನಾವು ಅಧಿಕಾರಕ್ಕೆ ಬಂದ್ರೆ ಏನು ಮಾಡ್ತೀವಿ ಅಂತ ಹೇಳೋದ್ರಲ್ಲಿ ಎಡವಿದ್ರು. ಪ್ರತಿ ಮನೆಗೂ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ ಹೇಳಿದ್ದು ನಿಜ. ಆದ್ರೆ ಅದು ಹೇಗೆ ಅಂತ ಕೇಳಿದಾಗೆಲ್ಲ ಬ್ಲೂ ಪ್ರಿಂಟ್ ರೆಡಿ ಇದೆ, ಸದ್ಯದಲ್ಲಿಯೇ ಅದನ್ನ ಎಲ್ಲರಿಗೂ ತೋರಿಸ್ತೀವಿ ಅಂತ ಹೇಳಿದ್ದೇ ಬಂತು. ಆದ್ರೆ ಬ್ಲೂ ಪ್ರಿಂಟ್ ಆಚೆ ಬರಲೇ ಇಲ್ಲ. हमने पहले भी कहा कि कुछ दिनों में इसका ब्लूप्रिंट भी आप लोगों के सामने रखेंगे कैसे है.
ತೇಜಸ್ವಿ ಯಾದವ್ ಪ್ರತಿ ಕುಟುಂಬಕ್ಕೆ ಒಬ್ಬರಿಗೆ ಸರ್ಕಾರಿ ನೌಕರಿ ನೀಡುವುದಾಗಿ ತಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಹೇಳಿಕೊಂಡಿದ್ರು. ಆದರೆ ಅದರ ಬಗ್ಗೆ ಕೇಳಿದಾಗಲೆಲ್ಲ ಅದರ ಬ್ಲೂ ಪ್ರಿಂಟ್ ಸದ್ಯದಲ್ಲಿಯೇ ನಿಮ್ಮ ಮುಂದೆ ಇಡುತ್ತೇವೆ ಅಂತಲೇ ಹೇಳಿ ಜಾರಿಕೊಂಡರಷ್ಟೇ ಹೊರತು ಜನರಲ್ಲಿ ಅದರ ಬಗ್ಗೆ ವಿಶ್ವಾಸ ಮೂಡುವಂತ ಯಾವುದೇ ಹೇಳಿಕೆಗಳನ್ನ, ವಿರೋಧಿ ದಳದ ಟೀಕೆಯನ್ನ ಸಮರ್ಥವಾಗಿ ಎದುರಿಸುವ ಯಾವುದೇ ಪ್ರಯತ್ನವನ್ನ ಅವರು ಮಾಡಲಿಲ್ಲ. ಹೀಗೆ ಹಲವು ಪ್ರಮಾದಗಳು ಆರ್ಜೆಡಿಯನ್ನ 3 ಅಂಕೆ ದಾಟದಂತೆ ತಡೆದವು. ಕೊಟ್ಟ ಕುದುರೆಯನ್ನ ಗಟ್ಟಿಯಾಗಿ ಏರಿದ ಚಿರಾಗ್, ಕೊಟ್ಟ ಕ್ಷೇತ್ರಗಳಲ್ಲಿ ಬಹುತೇಕ ಕಡೆ ಗೆಲುವಿನ ಹಾರ. ಚಿರಾಗ್ ಪಾಸ್ವಾನ್ ಬಿಹಾರದಲ್ಲಿ ಹೊಸ ಅಲೆ ಎಬ್ಬಿಸುತ್ತಿರುವ ಯುವ ನಾಯಕ, ಎನ್ಡಿಎ ಪಡೆಯಲ್ಲಿ ಹೊಸ ಭರವಸೆ ಮೂಡಿಸುತ್ತಿರುವ ಯುವಕ. ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಇಟ್ಟ ನಂಬಿಕೆಯನ್ನ ಚಿರಾಗ್ ಹುಸಿ ಮಾಡಲಿಲ್ಲ. ಸೀಟ್ ಹಂಚಿಕೆ ವಿಚಾರದಲ್ಲಿ ಹಲವು ಭಿನ್ನಾಭಿಪ್ರಾಯಗಳ ನಡುವೆಯೂ ಕೂಡ ಎಲ್ಜೆಪಿಗೆ 29 ಕ್ಷೇತ್ರಗಳನ್ನ ನೀಡಲಾಗಿತ್ತು. ಅದರಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ ಎಲ್ಜೆಪಿ ತನ್ನ ಗೆಲುವಿನ ಬಾವುಟ ಹಾರಿಸಿದೆ. ಇದಕ್ಕೆ ಕಾರಣ ಚಿರಾಗ್ ಪಾಸ್ವಾನ್ ಎಂಬ ನಾಯಕ. ಎರಡು 2020ರಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲಿ ಗೆಲುವು. ಈ ಬಾರಿ ಪುಟಿದೆದ್ದದ್ದು ಹೇಗೆ ಗೊತ್ತಾ? ಚಿರಾಗ್ ಪಕ್ಷ. ಈ ಹಿಂದೆ ನಡೆದ ಚುನಾವಣೆ ಅಂದ್ರೆ 2020ರಲ್ಲಿ ನಡೆದ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಚಿರಾಗ್ ಪಾಸ್ವಾನ್ ಪಕ್ಷ ಎಲ್ಜೆಪಿ ಎನ್ಡಿಎ ಮೈತ್ರಿಕೂಟದಿಂದ ಆಚೆ ನಡೆದು ಸುಮಾರು 135 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು. ಆದರೆ ಗೆದ್ದಿದ್ದು ಮಾತ್ರ ಒಂದೇ ಒಂದು ಸೀಟ್. ಆದರೆ ಯಾವ ನಿತೀಶ್ ಕುಮಾರ್ ಜೊತೆಗೆ ಮುನಿಸಿಕೊಂಡು ಚಿರಾಗ್ ಪಾಸ್ವಾನ್ ಆಚೆ ಬಂದಿದ್ರೋ ಆ ನಿತೀಶ್ ಪಕ್ಷಕ್ಕೆ ದೊಡ್ಡ ಹೊಡೆತ ಕೊಡುವಲ್ಲಿ ಗೆಲುವು ಸಾಧಿಸಿದ್ರು. ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ ಕಾರಣದಿಂದಾಗಿ ದಲಿತ ಮತಗಳು ಒಡೆದು ಹೋದ ಕಾರಣ 2015ರಲ್ಲಿ 71 ಸೀಟ್ಗಳಲ್ಲಿ ಗೆದ್ದಿದ್ದ ಆರ್ಜೆಡಿ 2020ರಲ್ಲಿ 43 ಸ್ಥಾನಗಳಿಗೆ ಕುಸಿದಿತ್ತು. ಇದು ಚಿರಾಗ್ ಪಾಸ್ವಾನ್ ನಿತೀಶ್ಗೆ ಕೊಟ್ಟ ದೊಡ್ಡ ಹೊಡೆತದಲ್ಲಿ ಒಂದಾಗಿತ್ತು. ಲೋಕಸಭಾ ಚುನಾವಣೆಗೆ ಮತ್ತೆ ಎನ್ಡಿಎ ಸೇರಿದ ಪಾಸ್ವಾನ್ ಬಿಟ್ಟುಕೊಟ್ಟ ಎಲ್ಲ ಕ್ಷೇತ್ರಗಳಲ್ಲಿಯೂ ಚಿರಾಗ್ ಜಯಭೇರಿ. 2024ರ ಲೋಕಸಭಾ ಚುನಾವಣೆಗೆ ಪಾಸ್ವಾನ್ ಎಲ್ಜೆಪಿ ಪಕ್ಷ ಮರಳಿ ಎನ್ಡಿಎಯೊಂದಿಗೆ ಮೈತ್ರಿ ಮಾಡಿಕೊಂಡು ಬಿಹಾರದ ಅಖಾಡದಲ್ಲಿ ಇಳಿಯಿತು. ಬಿಹಾರದ 40 ಲೋಕಸಭಾ ಕ್ಷೇತ್ರಗಳಲ್ಲಿ ಎಲ್ಜೆಪಿಗೆ 5 ಕ್ಷೇತ್ರಗಳನ್ನು ಬಿಟ್ಟು ಕೊಡಲಾಗಿತ್ತು. ಕೊಟ್ಟ ಎಲ್ಲ 5 ಕ್ಷೇತ್ರಗಳಲ್ಲಿಯೂ ಕೂಡ ಚಿರಾಗ್ ಪಾಸ್ವಾನ್ ದೊಡ್ಡ ಜಯಬೇರೆ ಬಾರಿಸಿ ಎನ್ಡಿಎ ಕೇಂದ್ರದಲ್ಲಿ ಬಹುಮತ ಸಾಧಿಸಲು ಸಹಕಾರಿಯಾದರು. ಲೋಕಸಭೆ ಬಳಿಕ ವಿಧಾನಸಭೆಯಲ್ಲಿ ಗೆಲುವು. ಕೊಟ್ಟ ಎಲ್ಲ ಟಾಸ್ಕ್ಗಳನ್ನ ಮುಗಿಸ್ತಿರೋ ಪಾಸ್ವಾನ್. ಲೋಕಸಭೆ ಚುನಾವಣೆಯಲ್ಲಿ 5ಕ್ಕೆ 5 ಕ್ಷೇತ್ರಗಳನ್ನ ಗೆದ್ದ ಚಿರಾಗ್ ಪಕ್ಷ ಈ ಬಾರಿ ಒಟ್ಟು 50 ಕ್ಷೇತ್ರಗಳನ್ನ ನಮ್ಮ ಪಕ್ಷಕ್ಕೆ ಬಿಟ್ಟು ಕೊಡಬೇಕು ಅಂತ ಪಟ್ಟು ಹಿಡಿದಿತ್ತು. ಕೊನೆಗೆ ಹಿರಿಯ ನಾಯಕರ ಜೊತೆ ದೊಡ್ಡದಾಗಿ ಮಾತುಕತೆಗಳು ನಡೆದು 29 ಕ್ಷೇತ್ರಗಳನ್ನ ಎಲ್ಜೆಪಿಗೆ ನೀಡುವುದಾಗಿ ಎನ್ಡಿಎ ಘೋಷಿಸಿತು. ಅದನ್ನ ಒಪ್ಪಿಕೊಂಡ ಚಿರಾಗ್ 29 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಅದ್ಭುತ ಪ್ರದರ್ಶನವನ್ನೇ ನೀಡಿತು. ನೀಡಿರುವ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಅದ್ಭುತ ಪ್ರದರ್ಶನ ತೋರಿದ ಎಲ್ಜೆಪಿ ಬಹುತೇಕ ಕಡೆ ವಿಜಯದ ಪತಾಕೆ ಹಾರಿಸಿ ಮತ್ತೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ತನ್ನ ಅಸ್ತಿತ್ವದ ಪರಿಚಯ ಮಾಡಿಸಿತು. ಅದಕ್ಕೆ ದೊಡ್ಡ ಕಾರಣ ಅಂದ್ರೆ ಚಿರಾಗ್ ಪಾಸ್ವಾನ್ ಎಂಬ ಯುವಕ 43ನೇ ವಯಸ್ಸಿನಲ್ಲಿ ರಾಜಕೀಯದ ಎಲ್ಲಾ ಪಟ್ಟುಗಳನ್ನ ಅಳವಡಿಸಿಕೊಂಡಿರುವ ಚಿರಾಗ್ ಪಾಸ್ವಾನ್. ಉತ್ತರ, ದಕ್ಷಿಣ, ಮಧ್ಯ ಬಿಹಾರದಲ್ಲಿ ಚಿರಾಗ್ ಸ್ಪರ್ಶ.
ಭರಪೂರ ಮತಗಳನ್ನ ಸೆಳೆಯುವಲ್ಲಿ ಚಿರಾಗ್ ಯಶಸ್ವಿ. ಚಿರಾಗ್ ಪಾಸ್ವಾನ್ರ ಎಲ್ಜೆಪಿ ಪಕ್ಷ ಉತ್ತರ, ದಕ್ಷಿಣ ಹಾಗೂ ಮಧ್ಯ ಬಿಹಾರದಲ್ಲಿ ಭರ್ಜರಿ ಪ್ರದರ್ಶನವನ್ನ ನೀಡಿದೆ. ಸುಗುಲಿ, ಗೋವಿಂದರಾಜ್, ಬೆಲ್ಸೆಂದ್, ಬಹದೂರ್ಗಂಜ್, ಬಲರಾಂಪುರ ಸೇರಿ ಹಲವು ಕ್ಷೇತ್ರಗಳಲ್ಲಿ ತನ್ನ ಭಾರಿ ಪ್ರದರ್ಶನ ನೀಡುವ ಮೂಲಕ ಮಹಾಗಠಬಂಧನ್ಗೆ ಟಕ್ಕರ್ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಹಿಂದೆ ಅವರ ತಂದೆ ರಾಮ್ ವಿಲಾಸ್ ಪಾಸ್ವಾನ್ ಹಾಕಿಕೊಟ್ಟ ಹಾದಿಯಲ್ಲಿಯೇ ನಡೆದಿರುವ ಚಿರಾಗ್ ಪಾಸ್ವಾನ್ ನೀಡಿದ ಸವಾಲನ್ನ ಯಶಸ್ವಿಯಾಗಿ 2 ಬಾರಿ ನಿಭಾಯಿಸಿ ಗೆದ್ದ ಮಗನಾಗಿ ಬಿಂಬಿಸಿಕೊಂಡಿದ್ದಾರೆ. ಬಿಹಾರ ಚುನಾವಣೆ ಹಲವು ಪ್ರಥಮಗಳಿಗೆ ಸಾಕ್ಷಿಯಾಗಿದೆ, ಹಲವು ದಾಖಲೆಗಳನ್ನ ಬರೆದಿದೆ. ಈ ಹಿಂದೆ ತಾಯಿಯನ್ನ ಕಾಡಿದ ಬಿಜೆಪಿಯ ಆ ಸಾಮಾನ್ಯ ಕಾರ್ಯಕರ್ತ ಈ ಬಾರಿ ಮಗನನ್ನು ಕೂಡ ಗೆಲುವಿಗೆ ಪರದಾಡುವಂತೆ ಮಾಡಿದ್ದಾರೆ. ಮೆಡಲ್ ಗೆದ್ದ ಚಾಂಪಿಯನ್ ಈಗ ಚುನಾವಣೆ ಗೆದ್ದು ರಾಜಕೀಯ ಚಾಂಪಿಯನ್ ಆಗಿದ್ದಾರೆ. ತಾಯಿ ಮಗನನ್ನ ಕಾಡಿದ ಆ ಪ್ರಬಲ ಸ್ಪರ್ಧಿ ಯಾರು? ಮೆಡಲ್ ಗೆದ್ದ ಆಟಗಾರ್ತಿ ರಾಜಕೀಯ ಜಯಬೇರಿ ಬಾರಿಸಿದ್ದು ಹೇಗೆ? ಬಿಹಾರದ ಅತ್ಯಂತ ಕಿರಿಯ ಶಾಸಕಿ ಅಂತ ಗುರುತಿಸಿಕೊಂಡ ನಾಯಕಿ, ಗಾಯಕಿ ಯಾರು? ಹಾವು ಏಣಿ ಆಟ, ಅವರಿಗೆ ಲೀಡ್, ಮತ್ತೊಮ್ಮೆ ಇವರಿಗೆ ಲೀಡ್. ಗೆದ್ದು ಸೋತವರು ಯಾರು? ಸೋತು ಗೆದ್ದವರು ಯಾರು? ಅಂದು ರಾಬ್ಡಿ ದೇವಿಯನ್ನ ಸೋಲಿಸಿದ ಸತೀಶ್ ಇಂದು ಪುತ್ರನಿಗೂ ಕೂಡ ಕಂಟಕವಾಗಿ ಕಾಡಿದ್ದು ಹೇಗೆ? ಬಿಹಾರದ ಅತ್ಯಂತ ಕಿರಿಯ ಶಾಸಕಿಯಾಗಿ ಆಯ್ಕೆಯಾಗಿದ್ದು ಯಾರು? ಹಲವು ಪ್ರಥಮಗಳಿಗೆ ಸಾಕ್ಷಿಯಾಗಿದ್ದು ಹೇಗೆ? 2025ರ ಬಿಹಾರ ವಿಧಾನಸಭಾ ಚುನಾವಣೆ ಬನ್ನಿ ನೋಡೋಣ. ಸತೀಶ್ ಕುಮಾರ್ ಇವರ ಹೆಸರು ಬಹುತೇಕ ಜನರಿಗೆ ಗೊತ್ತೇ ಇಲ್ಲ. ಈ ಹಿಂದೆ ಜೆಡಿಯುನಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ಸೇರಿಕೊಂಡು ಬಳಿಕ 2005ರಲ್ಲಿ ಮೊದಲ ಬಾರಿ ಲಾಲು ಕುಟುಂಬದ ವಿರುದ್ಧ ಅಖಾಡಕ್ಕೆ ಇಳಿದಿದ್ರು. ಒಮ್ಮೆ ಸೋತು, ಮತ್ತೆ ಗೆದ್ದು, ಮತ್ತೆ ಸೋತು, ಹೀಗೆ ಸೋಲು ಗೆಲುವಿನ ಆಟದಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ನಾಯಕ ಈ ಬಿಜೆಪಿಯನ್ನ ಸೇರಿಕೊಂಡು ಅದೇ ಕ್ಷೇತ್ರದಲ್ಲಿ ಲಾಲು ಕುಟುಂಬದ ವಿರುದ್ಧದ ಯುದ್ಧದಲ್ಲೇ ಮುಂದುವರೆದಿದ್ದಾರೆ. ರಾಗೋಪುರ ಬಿಟ್ಟು ಕದಲದ ಸತೀಶ್ ಕುಮಾರ್. ಯಾದವಿ ಕಲಹದಲ್ಲಿ ಸೋಲು ಗೆಲುವಿನ ದೊಡ್ಡಾಟ. ರಾಗೋಪುರ ಇದು ಲಾಲು ಪ್ರಸಾದ್ ಯಾದವ್ ಕುಟುಂಬದ ಭದ್ರಕೋಟೆ. ಇದನ್ನು ಭೇದಿಸಲು ಅತಿರಥ ಮಹಾರಥರೇ ಕಣಕ್ಕಿಳಿದು ಸುಸ್ತು ಹೊಡೆದು ಹೋದ ಇತಿಹಾಸವಿದೆ. ಆದರೆ ಅದೇ ಯಾದವ್ ಸಮುದಾಯದ ಈ ಸತೀಶ್ ಕುಮಾರ್ ಯಾದವ್ ಲಾಲು ಕುಟುಂಬಕ್ಕೆ ಅನೇಕ ಬಾರಿ ಸೆಡ್ಡು ಹೊಡೆದಿದ್ದಾರೆ. 2005ರಿಂದಲೇ ರಗೋಪುರದಲ್ಲಿ ತಮ್ಮ ರಾಜಕೀಯ ಜೀವನವನ್ನ ಆರಂಭಿಸಿದ ಸತೀಶ್ ಕುಮಾರ್ ಒಂದು ಬಾರಿ ಬಿಹಾರದ ಮುಖ್ಯಮಂತ್ರಿಯನ್ನೇ ಸೋಲಿಸಿದ ಇತಿಹಾಸವಿದೆ. ಅಂದು ಸತೀಶ್ ಕುಮಾರ್ರನ್ನು ಕಂಡು ಇಡೀ ಬಿಹಾರವೇ ಒಂದು ಕ್ಷಣ ಅಚ್ಚರಿಗೆ ಒಳಗಾಗಿತ್ತು. ಎರಡು 2010ರಲ್ಲಿ ರಾಬ್ಡಿ ದೇವಿಯನ್ನೇ ಸೋಲಿಸಿದ್ದ ಸತೀಶ್. ಅಂದು ತಾಯಿ, ಇಂದು ಮಗ, ಲಾಲು ಕುಟುಂಬಕ್ಕೆ ಕಂಟಕ. ಎಸ್, 2010ರಲ್ಲಿ ಇದೇ ಸತೀಶ್ ಕುಮಾರ್ ಯಾದವ್ ಅಂದಿನ ಮುಖ್ಯಮಂತ್ರಿಯಾಗಿದ್ದ ರಾಬ್ಡಿ ದೇವಿ ಇದೇ ರಾಗೋಪುರ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು. 2005ರಲ್ಲಿಯೂ ಕೂಡ ರಾಗೋಪುರದಲ್ಲಿ ರಾಬ್ಡಿ ದೇವಿ ವಿರುದ್ಧ ಇದೇ ಸತೀಶ್ ಕುಮಾರ್ ಕಣಕ್ಕಿಳಿದಿದ್ರು. ಆದರೆ ರಾಬ್ಡಿ ದೇವಿ ವಿರುದ್ಧ ಹೀನಾಯವಾಗಿ ಸೋತಿದ್ರು. ಆದರೆ ಛಲಬಿಡದ ಸತೀಶ್ ಕುಮಾರ್ 2010ರಲ್ಲಿ ಮತ್ತೆ ರಾಗೋಪುರ ಕ್ಷೇತ್ರದಿಂದ ಜೆಡಿಯು ಪಕ್ಷದಿಂದ ಸ್ಪರ್ಧಿಸಿದ ಸತೀಶ್ ಕುಮಾರ್ ಯಾದವ್ ಅಂದಿನ ಬಿಹಾರದ ಮುಖ್ಯಮಂತ್ರಿಯಾಗಿದ್ದ ರಾಬ್ಡಿ ದೇವಿಯನ್ನ ಬರೋಬ್ಬರು 13,000+ ಮತಗಳಿಂದ ಸೋಲಿಸಿ ಇತಿಹಾಸ ನಿರ್ಮಿಸಿದ್ರು. ರಾಗೋಪುರ್ನಲ್ಲಿ ಎಂದೂ ಸೋಲನ್ನು ಕಾಣದ ಆರ್ಜೆಡಿ ಸೋಲುಂಡು ತೀವ್ರ ಮುಖಭಂಗಕ್ಕೆ ಒಳಗಾಗಿತ್ತು.
ಹೀಗೆ 2015ರಲ್ಲಿ ತಾಯಿಯನ್ನ ಸೋಲಿಸಿದ ಸತೀಶ್ ಕುಮಾರ್ ಯಾದವ್ ಬಳಿಕ ಎರಡೆರಡು ಬಾರಿ ಪುತ್ರನ ವಿರುದ್ಧ ಅದೇ ಕ್ಷೇತ್ರದಲ್ಲಿ ರಣವಿಳ್ಯ ಸ್ವೀಕರಿಸಿ ಕಣಕ್ಕೆ ಇಳಿದಿದ್ರು. 2020ರ ಚುನಾವಣೆಯಲ್ಲಿ ಇದೇ ತೇಜಸ್ವಿ ಯಾದವ್ ವಿರುದ್ಧ ಸೋತಿದ್ದ ಸತೀಶ್ ಕುಮಾರ್ ಈ ಬಾರಿಯೂ ಕೂಡ ಅದೇ ತೇಜಸ್ವಿ ಯಾದವ್ ವಿರುದ್ಧ ಮತ್ತೆ ರಾಘೋಪುರ ಕ್ಷೇತ್ರದಲ್ಲಿ ಕಣಕ್ಕಿಳಿದಿದ್ರು. ಕ್ಷಣ ಕ್ಷಣವೂ ಹಾವು ಏಣಿಯ ಆಟ ಮುಂದುವರೆದಿತ್ತು. ಈ ಬಾರಿ ತೇಜಸ್ವಿ ಸೋಲು ನಿಶ್ಚಿತ ಅಂತಲೇ ಭಾವಿಸುತ್ತಿರುವ ಹೊತ್ತಿಗೆ ತೇಜಸ್ವಿ ಏಕಾಏಕಿ ಮುನ್ನಡೆಗೆ ಬರುತ್ತಿದ್ರು. ನಂತರ ಸತೀಶ್ ಕುಮಾರ್ ಮುನ್ನಡೆ. ನಿರಂತರ 23ನೇ ಸುತ್ತಿನ ಮತ ಎಣಿಕೆಯವರೆಗೂ ಈ ಹಾವು ಏಣಿ ಆಟ ಮುಂದುವರೆದೇ ಇತ್ತು. 24ನೇ ಸುತ್ತಿನ ಮತ ಎಣಿಕೆಯಲ್ಲಿ ಮತ್ತೆ ಮುನ್ನಡೆ ಕಾಯ್ದುಕೊಂಡಿದ್ದರು ಸತೀಶ್. ಆದರೆ 26ನೇ ಸುತ್ತಿನ ಮತ ಎಣಿಕೆ ಆರಂಭವಾಗಿರುವ ಮೇಲೆ ತೇಜಸ್ವಿ ಮೇಲುಗೈ ಸಾಧಿಸುತ್ತಲೇ ಹೋದ್ರು. 7,000 ಮತಗಳಿಂದ ಹಿನ್ನಡೆಯಲ್ಲಿದ್ದ ತೇಜಸ್ವಿ ನಂತರದ ಮತ ಎಣಿಕೆಯಲ್ಲಿ ಮೇಲುಗೈ ಸಾಧಿಸಿದ್ರು. ಗೆದ್ದು ಸೋತ ಸತೀಶ್ ಕುಮಾರ್ ಯಾದವ್. ಸೋತು ಗೆದ್ದ ಲಾಲು ಪುತ್ರ ತೇಜಸ್ವಿ ಯಾದವ್. ನವೆಂಬರ್ 14ರಂದು ನಡೆದಂತ ಮತ ಎಣಿಕೆಯಲ್ಲಿ ಲಾಲು ಪುತ್ರ ತೇಜಸ್ವಿ ಯಾದವ್ ಮೇಲುಗೈ ಸಾಧಿಸಿದ್ದರೂ ಕೂಡ ಒಂದು ಹಂತದಲ್ಲಿ ಸತೀಶ್ ಕುಮಾರ್ ಗೆದ್ದು ಸೋತಿದ್ದಂತೂ ನಿಜ. ತೇಜಸ್ವಿ ಯಾದವ್ಗೆ ಈ ಬಾರಿ ನೆಕ್ ಟು ನೆಕ್ ಫೈಟ್ ಕೊಟ್ಟಿದ್ರು. ಇನ್ನೇನು ತೇಜಸ್ವಿಗೆ ತೀವ್ರ ಮುಖಭಂಗವಾಗಲಿದೆ ಅನ್ನುವಷ್ಟೊತ್ತಿಗೆ ಗೆಲುವಿನ ಹಾದಿ ಹಿಡಿದ ಲಾಲು ಪುತ್ರ ತೇಜಸ್ವಿ ಯಾದವ್ ಆರಂಭದಲ್ಲಿ ಸೋತು ಬಳಿಕ ಗೆದ್ದರು. ಒಂದು ಹಂತದಲ್ಲಿ ಈ ಹಾವು ಏಣಿ ಆಟ ದೊಡ್ಡ ಮಟ್ಟದ ಸಂಚಲನ ಮೂಡಿಸಿದ್ದಂತೂ ಹೌದು. ಗೆದ್ದು ಬೀಗಿದ ಒಬ್ಬ ಮಗ, ಮುಗ್ಗರಿಸಿದ ಮತ್ತೊಬ್ಬ ಮಗ. ತೇಜ್ ಪ್ರತಾಪ್ ಯಾದವ್ನನ್ನ ತಿರಸ್ಕರಿಸಿದ ಬಿಹಾರದ ಜನ. ಈ ಬಾರಿ ಲಾಲು ಪ್ರಸಾದ್ ಯಾದವ್ ಅವರ ಇಬ್ಬರು ಪುತ್ರರು ಕಣಕ್ಕೆ ಇಳಿದಿದ್ರು. ಒಂದು ಕಡೆ ತೇಜಸ್ವಿ ಯಾದವ್ ರಾಘೋಪುರ ಕ್ಷೇತ್ರದಲ್ಲಿ ಗೆಲುವಿನ ಬಾವುಟ ಹಾರಿಸಿದ್ರೆ, ಮತ್ತೊಂದು ಕಡೆ ಕುಟುಂಬದಿಂದ ಆಚೆ ಬಂದ ಲಾಲು ಇನ್ನೊಬ್ಬ ಪುತ್ರ ತೇಜ್ ಪ್ರತಾಪ್ ಯಾದವ್ ಜನಶಕ್ತಿ ಜನತಾದಳ ಅನ್ನೋ ಪಕ್ಷ ಕಟ್ಟಿ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ರು. ಆದರೆ ಬಿಹಾರದ ಜನ ಲಾಲು ಮತ್ತೊಬ್ಬ ಪುತ್ರನನ್ನ ಸಾರಸಗಟವಾಗಿ ತಿರಸ್ಕರಿಸಿದ್ದಾರೆ. ಮಾಹುವಾ ಕ್ಷೇತ್ರದಲ್ಲಿ ಕಣಕ್ಕಿಳಿದಿದ್ದ ತೇಜ ಪ್ರತಾಪ್ ಯಾದವ್ 3ನೇ ಸ್ಥಾನಕ್ಕೆ ಕುಸಿದಿದ್ದು ಆಶ್ಚರ್ಯ ತಂದುಬಿಟ್ಟಿತ್ತು. ಒಂದು ಹಂತದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರ ಒಬ್ಬ ಪುತ್ರ ಗೆದ್ದು ಬೀಗಿದ್ರೆ ಮತ್ತೊಬ್ಬ ಪುತ್ರ ಮುಗ್ಗರಿಸಿದ್ದಾರೆ. ಮೈಥಿಲಿ ಠಾಕೂರ್ ಬಿಹಾರದ ಅತ್ಯಂತ ಕಿರಿಯ ಶಾಸಕಿ. ಹೊಸ ದಾಖಲೆ ಬರೆದ ಬಿಹಾರದ ಜನಪ್ರಸಿದ್ಧ ಗಾಯಕಿ. ಈಗಾಗಲೇ ಹೇಳಿದಂತೆ ಬಿಹಾರ ಚುನಾವಣೆ ಅನೇಕ ಪ್ರಥಮಗಳಿಗೆ ಸಾಕ್ಷಿಯಾಗಿದೆ. ಅದರಲ್ಲಿ ದೊಡ್ಡದಾಗಿ ಸದ್ದು ಮಾಡಿದ್ದು ಬಿಹಾರದ ಪ್ರಸಿದ್ಧ ಗಾಯಕಿ ಮೈಥಿಲಿ ಠಾಕೂರ್. ಇದೇ ಮೊದಲ ಬಾರಿಗೆ ಚುನಾವಣಾ ಅಖಾಡಕ್ಕೆ ಇಳಿದ 25 ವರ್ಷದ ಈ ಗಾಯಕಿ ಬಿಜೆಪಿಯಿಂದ ಟಿಕೆಟ್ ಪಡೆದು ಅಲಿನಗರ ಕ್ಷೇತ್ರದಲ್ಲಿ ಆರ್ಜೆಡಿಯ ವಿನೋದ್ ಮಿಶ್ರಾನೊಂದಿಗೆ ಕಣಕ್ಕಿಳಿದಿದ್ರು. ನಿರಂತರವಾಗಿ ಲೀಡ್ ಕಾಯ್ದುಕೊಂಡು ಬಂದ ಮೈಥಿಲಿ ಠಾಕೂರ್ ವಿನೋದ್ ಮಿಶ್ರಾರನ್ನ 11,000ಕ್ಕೂ ಹೆಚ್ಚು ಮತಗಳಿಂದ ಸೋಲಿಸಿ ಬಿಹಾರದ ಅತ್ಯಂತ ಕಿರಿಯ ಶಾಸಕಿ ಅಂತಲೇ ದಾಖಲೆ ಬರೆದಿದ್ದಾರೆ. ಅಲಿನಗರ ಹೆಸರು ಸೀತಾಪುರ ಎಂದು ಬದಲಿಸಿಯೇ ಸಿದ್ಧ. ಈ ಗೆಲುವು ಬಿಹಾರದ್ದು, ಅಲಿನಗರ ಜನತೆಯ ಪ್ರೀತಿಯದ್ದು. ಮೈಥಿಲಿ ಠಾಕೂರ್ ಅಲಿನಗರದ ಬಿಜೆಪಿ ಸ್ಪರ್ಧಿಯಂತ ಘೋಷಣೆಯಾದಾಗ ಅವರು ನಾನು ಗೆದ್ದರೆ ಅಲಿನಗರ ಹೆಸರನ್ನ ಸೀತಾಪುರ ಎಂದು ಬದಲಾಯಿಸುವುದಾಗಿ ಹೇಳಿಕೆ ನೀಡಿದ್ರು. ಈಗ ಗೆಲುವಿನ ಬಳಿಕವೂ ಕೂಡ ಅದೇ ಮಾತನ್ನ ಪುನರುಚ್ಚರಿಸಿದ್ದಾರೆ. ನಾನು ಈ ಹಿಂದೆ ಹೇಳಿದಂತೆ ನನ್ನ ಕ್ಷೇತ್ರ ಅಲಿನಗರದ ಹೆಸರನ್ನ ಸೀತಾನಗರ ಎಂದು ಬದಲಾಯಿಸುತ್ತೇನೆ. ಈ ಬಗ್ಗೆ ಸಂಬಂಧಪಟ್ಟವರೊಂದಿಗೆ ಚರ್ಚಿಸುತ್ತೇನೆ. ಕೂಡಲೇ ಅಲಿನಗರದ ಹೆಸರನ್ನ ಸೀತಾಪುರ ಎಂದು ಬದಲಾಯಿಸುವುದು ಎಂದು ಹೇಳಿದ್ದಾರೆ. ಈ ಗೆಲುವು ಅಲಿನಗರ ಹಾಗೂ ಬಿಹಾರದ ಜನರಿಗೆ ಸೇರಬೇಕು ಅಂತ ಹೇಳಿದ್ದಾರೆ. मैं नहीं जीती हूँ, जितने लोगों ने मुझ पर भरोसा किया वो सब जीते हैं. अलीनगर विधानसभा की जनता जीती है, तो वो बहुत खुशी की बात है. बिल्कुल बिल्कुल, ये तो है ही. भारतीय जनता पार्टी को जो प्यार मिला है ये तो
क्या बोलूं, मैं बहुत स्पीचलेस हूँ अभी, तो ऐसा लग रहा है कि प्रोसेस कर रही हूँ मैं। हे राजा जी ए करे तरहल बाजरूरत महूरत खूबसूरत हो। ಚಾಮೈನಲ್ಲಿ ಮತ್ತೊಮ್ಮೆ ಶ್ರೇಯಸ್ಸಿ ಪರ್ಫೆಕ್ಟ್ ಶೂಟ್, ವಿರೋಧಿಯನ್ನ ಮಕಾಡೆ ಮಲಗಿಸಿದ ಗೋಲ್ಡ್ ಮೆಡಲಿಸ್ಟ್. ಚಾಮೈ ವಿಧಾನಸಭಾ ಕ್ಷೇತ್ರದಲ್ಲೇ ಕಾಮನ್ವೆಲ್ತ್ ಗೇಮ್ಸ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದಿದ್ದ ಶ್ರೇಯಸಿ ಸಿಂಗ್ ಎರಡನೇ ಬಾರಿಗೆ ಜಯಬೇರಿ ಬಾರಿಸಿದ್ದಾರೆ. 2020ರಲ್ಲಿ ಆರ್ಜೆಡಿ ಅಭ್ಯರ್ಥಿ ಪ್ರಕಾಶ್ ಸಿಂಗ್ರನ್ನ 41,000 ಓಟ್ಗಳಿಂದ ಸೋಲಿಸಿ ರಾಜಕೀಯಕ್ಕೆ ಶಾಸಕಿಯಾಗಿ ಎಂಟ್ರಿ ಕೊಟ್ಟಿದ್ದ ಶ್ರೇಯಸಿ ಸಿಂಗ್ ಈ ಬಾರಿಯೂ ಕೂಡ ಅದೇ ಚಾಮೈ ಕ್ಷೇತ್ರದಲ್ಲಿ ಆರ್ಜೆಡಿಯ ಮೊಹಮ್ಮದ್ ಶಮ್ಜಾದ್ ಅಲಂ ವಿರುದ್ಧ ಸ್ಪರ್ಧಿಸಿ ಮತ್ತೊಮ್ಮೆ ಗೆಲುವಿನ ಪತಾಕೆ ಹಾರಿಸಿದ್ದಾರೆ. ಒಟ್ಟಾರೆ ಬಿಹಾರ ಚುನಾವಣೆ ಈ ಬಾರಿ ಹಲವು ಇತಿಹಾಸಗಳನ್ನ ದಾಖಲೆಗಳನ್ನ ಬರೆದಿದೆ. ಒಂದು ಕಡೆ ನಾನೇ ಸಿಎಂ ಎಂದುಕೊಂಡು ಅತಿ ಆತ್ಮವಿಶ್ವಾಸದಲ್ಲಿದ್ದ ತೇಜಸ್ವಿ ಯಾದವ್ ತನ್ನ ತಂದೆಯ ವರ್ಚಸ್ಸನ್ನ ಪುನಃ ಸ್ಥಾಪಿಸುವಲ್ಲಿ ಸೋತ ಮಗನಾಗಿ ಗುರುತಿಸಿಕೊಂಡಿದ್ರೆ, ಕೊಟ್ಟ ಕುದುರೆಯ ಮೇಲೆ ಗಟ್ಟಿಯಾಗಿ ಕೂತು ರೇಸ್ ಗೆದ್ದ ಚಿರಾಗ್ ಪಾಸ್ವಾನ್ಗೆ ಗೆದ್ದ ಮಗ ಎನಿಸಿಕೊಂಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.